ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಮುದ್ದೆ ಊಟ ಮಾಡ್ತಾ ಇದ್ದೀವಿ. ಅಂದರೆ ನಾನ್ ವೆಜ್ ಮಾಡಿದ್ವಿ. ಚಿಕನ್ನು ಮತ್ತು ಚಿಕನ್ ಫ್ರೈ ಪಲ್ಯ ಥರ ಮಾಡಿದ್ದೆ. ಹುರ್ಗರಿ ಅಂತಾರೆ ನಮ್ಮ ಕಡೆಗೆ. ಅದನ್ನು ಮಾಡಿದ್ದೆ. ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಮ ಕಾವ್ಯ ವಿಡಿಯೋ ಮಾಡ್ತಾವಳೆ, ಬಾರೆ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಅವಳು ಬರ್ತಾನೆ ಇಲ್ಲ. ಈ ವ್ಲಾಗ್ ಮಾಡೋದ್ರ ಜೊತೆಗೆ ಇವತ್ತೊಂದು ವಿಚಾರನ ಶೇರ್ ಮಾಡ್ತೀನಿ. ಏನಪ್ಪ ಅದು ಅಂತಂದರೆ, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ರಾತ್ರಿ ಊಟ ಹೆಂಗಿರಬೇಕು, ಅಂದರೆ ಯಾವ ರೀತಿ ಫುಡ್ಡು ತಿನ್ನಬೇಕಾಗುತ್ತೆ ನಾವು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ತೂಕ ಕಡಿಮೆಯಾಗಲು ರಾತ್ರಿ ಊಟ ಹೇಗಿರಬೇಕಪ್ಪ ಅಂತ ನೋಡೋದಾದ್ರೆ, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ರಾತ್ರಿ ಊಟ ಬಹಳ ಮುಖ್ಯ ಆಗಿರುತ್ತೆ. ನಮ್ಮ ಕಡೆ ಸಾಮಾನ್ಯವಾಗಿ ರಾಗಿ ಮುದ್ದೆ, ಸಾಂಬಾರ್, ಸೊಪ್ಪಿನ ಪಲ್ಯ, ತರಕಾರಿ ಹಾಗೂ ಬೇಳೆ ಪದಾರ್ಥಗಳನ್ನ ತಿನ್ನೋ ಅಭ್ಯಾಸ ಇರುತ್ತೆ. ಇವುಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಿಂದ್ರೆ ತೂಕ ಕಡಿಮೆ ಮಾಡಲು ಸಾಧ್ಯವಾಗುತ್ತೆ. ರಾತ್ರಿ ತುಂಬಾ ಹೊಟ್ಟೆ ತುಂಬುವಷ್ಟು ತಿನ್ನುವ ಬದಲು ಮಿತವಾಗಿ ಊಟ ಮಾಡಬೇಕಾಗುತ್ತೆ. ಊಟ ಮಾಡಿದ ನಂತರ ತಕ್ಷಣ ಮಲಗದೆ ಕನಿಷ್ಠ 2-3 ಗಂಟೆನಾದರೂ ನೀವು ಓಡಾಡಬೇಕಾಗುತ್ತೆ, ವ್ಯಾಯಾಮ ಮಾಡಬೇಕಾಗುತ್ತೆ. ನಂತರ ಮಲಗುವುದು ಉತ್ತಮ ಅಂತ ಹೇಳ್ಬೋದು. ರಾಗಿ ಮುದ್ದೆ ಆರೋಗ್ಯಕರ ಆಹಾರವಾಗಿರುತ್ತೆ. ಇದರಲ್ಲಿ ನಾರಿನಾಂಶ ಅಂದರೆ ಫೈಬರ್ ಹೆಚ್ಚಿರುವುದರಿಂದ ಹೊಟ್ಟೆ ಹೆಚ್ಚು ಸಮಯ ತುಂಬಿರುವ ಅನುಭವ ನೀಡುತ್ತೆ. ಆದರೆ ತೂಕ ಕಡಿಮೆ ಮಾಡಿಕೊಳ್ಳಲು ಒಂದಕ್ಕಿಂತ ಹೆಚ್ಚು ಮುದ್ದೆ ತಿನ್ನುವ ಬದಲು ಒಂದು ಸಣ್ಣ ಅಥವಾ ಮಧ್ಯಮ ಗಾತ್ರದ ಮುದ್ದೆ ಸಾಕಾಗುತ್ತೆ. ರಾತ್ರಿ ಹೊತ್ತು ಊಟಕ್ಕೆ ಅದರ ಜೊತೆಗೆ ಹೆಚ್ಚು ಎಣ್ಣೆ ಇಲ್ಲದೆ ಸಾಂಬಾರ್ ಅಥವಾ ಬೇಳೆ ಸಾರು ನೀವು ತಿನ್ಬೋದಾಗುತ್ತೆ. ಸಾಂಬಾರ್ನಲ್ಲಿ ಕ್ಯಾರೆಟ್, ಬೀನ್ಸ್, ಸೌತೆಕಾಯಿ, ಮೂಲಂಗಿ, ಕುಂಬಳಕಾಯಿ, ಟೊಮೊಟೊ ಮುಂತಾದ ತರಕಾರಿಗಳನ್ನ ಸೇರಿಸಿದ್ರೆ ಇನ್ನಷ್ಟು ಪೌಷ್ಟಿಕ ಆಹಾರ ಸಿಗುತ್ತೆ ನಮ್ಮ ಆರೋಗ್ಯಕ್ಕೆ, ಅಂದ್ರೆ ನಮ್ಮ ಬಾಡಿಗೆ. ರಾತ್ರಿ ಊಟದಲ್ಲಿ ಸೊಪ್ಪಿನ ಪಲ್ಯ, ಸೌತೆಕಾಯಿ, ಕ್ಯಾರೆಟ್, ಟೊಮೊಟೊ, ಎಲೆಕೋಸು, ಸೌತೆಕಾಯಿ, ಸಲಾಡ್ ಮುಂತಾದಂತಹ ತರಕಾರಿಗಳನ್ನ ಹೆಚ್ಚಾಗಿ ತಿನ್ಬೇಕಾಗುತ್ತೆ. ಇವುಗಳಲ್ಲಿ ಕ್ಯಾಲೋರಿ ಕಡಿಮೆ ಹಾಗೂ ವಿಟಮಿನ್ ಮತ್ತು ಖನಿಜಾಂಶಗಳು ಹೆಚ್ಚು ಇರುತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ದೊರೆಯುತ್ತೆ ಮತ್ತು ಅನಗತ್ಯ ಕೊಬ್ಬು ಕೂಡ ಹೆಚ್ಚಾಗೋದಿಲ್ಲ. ಇದರಿಂದ ರಾತ್ರಿ ಹೆಚ್ಚು ಎಣ್ಣೆಯಲ್ಲಿ ಮಾಡಿದ ಪದಾರ್ಥಗಳನ್ನ, ಕರಿದ ತಿಂಡಿಗಳನ್ನ, ಬಜ್ಜಿ, ಬೋಂಡಾ, ಚಿಪ್ಸ್, ಸಿಹಿ ಪದಾರ್ಥಗಳನ್ನ, ತಂಪು ಪಾನೀಯಗಳನ್ನ ಮತ್ತು ಜಂಕ್ ಫುಡ್ಗಳನ್ನ ಸಾಧ್ಯವಾದಷ್ಟು ತಪ್ಪಿಸಬೇಕಾಗುತ್ತೆ. ಇಂತಹ ಆಹಾರಗಳು ದೇಹದಲ್ಲಿ ಹೆಚ್ಚುವರಿ ಕ್ಯಾಲೋರಿಗಳನ್ನ ಸೇರಿಸಿ ತೂಕ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಊಟದ ನಂತರ ಸಣ್ಣ ಪ್ರಮಾಣದಲ್ಲಿ ಬೆಚ್ಚಗಿನ ನೀರು ಮಾತ್ರ ಕುಡಿಯಬಹುದು. ಪ್ರತಿದಿನ 15-30 ನಿಮಿಷಗಳ ಕಾಲ ನಡೆಯುವ ಅಭ್ಯಾಸ ಮಾಡಿಕೊಂಡ್ರೆ ಜೀರ್ಣಕ್ರಿಯೆ ಅಂದ್ರೆ ಉತ್ತಮವಾಗಿರುತ್ತೆ ಮತ್ತು ತೂಕ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಇನ್ನು ದಿನವಿಡೀ ಸಾಕಷ್ಟು ನೀರು ಕುಡಿಯೋದ್ರಿಂದ ಕೂಡ ಮುಖ್ಯ ಆಗಿರುತ್ತೆ. ಹೀಗಾಗಿ ನಮ್ಮ ಮನೆಯಲ್ಲೇ ಮಾಡುವ ರಾಗಿ ಮುದ್ದೆ, ಸಾಂಬಾರ್, ಸೊಪ್ಪು, ತರಕಾರಿ ಹಾಗೂ ಬೇಳೆ ಪದಾರ್ಥಗಳನ್ನ ಮಿತ ಪ್ರಮಾಣದಲ್ಲಿ, ಸ್ವಲ್ಪನೇ ಪ್ರಮಾಣದಲ್ಲಿ, ಹೆಚ್ಚು ಎಣ್ಣೆ ಮತ್ತು ಸಿಹಿ ಆಹಾರಗಳನ್ನ ಕಡಿಮೆ ಮಾಡಿ ನಿಯಮಿತ ವ್ಯಾಯಾಮ ಮಾಡಿದ್ರೆ ಆರೋಗ್ಯಕರ ರೀತಿಯಲ್ಲಿ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು. ನಾಯಿ ನೋಡಿ ನಮ್ಮ ಮನೆಯವ್ರು ಬರ್ಬೇಕಾದ್ರೆ ಕಾಯ್ಕೊಂಡಿದ್ದು ಬಿಸ್ಕೆಟ್ ಹಾಕ್ತಾರೆ ಅಂದ್ಬಿಟ್ಟು ಮನೆ ಒಳಗೆ ಹೋಗ್ತೈತೆ. ಇದು ಪಾಪ ಇನ್ನೊಂದು 15 ದಿನದಲ್ಲಿ ಮರಿ ಹಾಕುತ್ತೆ ಅನ್ಸುತ್ತೆ. ಭಾನುವಾರ ಟೈಮ್ ಏನಾದರೂ ಚಿಕನ್ ಮಾಡಿದ್ರೆ ನಮ್ಮ ಮನೇಲಿ ಉಳಿದಿರತ್ತಲ್ಲ ಸಾಂಬಾರು, ಅದು ಕೂಡ ಚೆಲ್ಲಲ್ಲ. ನಾವು ಎತ್ತಿಟ್ಕೊಂಡಿದ್ದು ಮತ್ತೆ ಸೋಮವಾರ, ಮಂಗಳವಾರ ಅದಕ್ಕೆ ಇರೋವರೆಗೂ ಅಷ್ಟೇ ಸ್ವಲ್ಪ ಅನ್ನ ಕಲಸಿ ಹಾಕ್ಬಿಡ್ತೀವಿ. ಯಾಕಂದ್ರೆ ಪಾಪ ಅದು ನೋಡಿ ನಮ್ಮನೆ ಹತ್ರನೇ ಇರುತ್ತೆ, ಎಲ್ಲೂ ಹೋಗಲ್ಲ, ನಮ್ಮನೆನೇ ಕಾಯ್ತಾ ಇರುತ್ತೆ. ಹಾಕ್ತಾರೆ ಏನಾದ್ರು ಅಂತ ಅಂದ್ಬಿಟ್ಟು ನೈಟೆಲ್ಲ ಇಲ್ಲೇ ಇರುತ್ತೆ ಪಾಪ ಚೋಳಿ ಒಳಗೆ. ಇನ್ನು ಇರೋ ವಿಡಿಯೋಸು ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ವ್ಲಾಗು ಕೂಡ ಡಿಲೇ ಆಗ್ತಾ ಇದೆ ಬರೋದು. ಗೊತ್ತಿಲ್ಲ ಯಾವಾಗ ಮತ್ತೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅವಾಗ ಒಟ್ಟಿನಲ್ಲಿ ವ್ಲಾಗ್ ಬರ್ತಾನೆ ಇರುತ್ತೆ. ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ತೆ.